ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳು ಹಾಗೂ ಹನುಮ ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಇವತ್ತಿನ ದಿನದಲ್ಲಿ ಶಾಲೆಗೆ ಹೋಗುವಂತ ಮಕ್ಕಳನ್ನ ಕರೆದು ನಾವೇನಾದ್ರೂ ಒಂದು 4 ಜನ ಶಕ್ತಿಶಾಲಿ ವ್ಯಕ್ತಿಗಳನ್ನ ಹೆಸರಿಸಿ ಅಂತ ಹೇಳಿದ್ರೆ ಆ ಮಕ್ಕಳು ಕೊಡುವಂತ ಉತ್ತರ ತುಂಬಾ ಚೆನ್ನಾಗಿರುತ್ತೆ ಅಂತ. ಏನ್ ಉತ್ತರ ಕೊಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ಒಂದು 4 ಜನ ಶಕ್ತಿಶಾಲಿಗಳು ಯಾರಪ್ಪ ಅಂತ ಹೇಳಿದ್ರೆ, ಒಂದು ಈ ಮ್ಯಾನ್ ಅಂತಾರೆ, ಇನ್ನೊಂದು ಸೂಪರ್ ಮ್ಯಾನ್ ಅಂತಾರೆ, ಇನ್ನೊಂದು ಸ್ಪೈಡರ್ ಮ್ಯಾನ್ ಅಂತಾರೆ, ಮತ್ತೆ ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಬಾಹುಬಲಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಈ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಬಾಹುಬಲಿಯ ಗುಂಗಲ್ಲಿ ನಾವು ನಿಜವಾದಂತಹ ಬಜರಂಗ ಬಲಿಯನ್ನ ಮರ್ತು ಹೋಗಿದ್ದೀವಿ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಆದ್ರೆ ಈ ಬಜರಂಗ ಬಲಿಯನ್ನ ಯಾಕೆ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಬೇಕು, ಅವರ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ವಾಲ್ಮೀಕಿ ಮಹರ್ಷಿಗಳೇ ಹೇಳ್ತಾರೆ, ಆಂಜನೇಯನ ಒಂದು ವ್ಯಕ್ತಿತ್ವ ಹೆಂಗಿತ್ತು ಅಂತ ಹೇಳಿದ್ರೆ, ಆತನಿಗೆ ಎಂತ ಒಂದು ಶಕ್ತಿ ಇತ್ತು ಅಂತ ಹೇಳಿದ್ರೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿ ಮತಾಂವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಕ್ತಿಯಂ ಶ್ರೀರಾಮದೂತಂ ಶಿರಸಾಂ ನಮಾಮಿ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಅಂದ್ರೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳಿದ್ರೆ, ಈಗ ನಾನಿಲ್ಲಿ ನಿಮ್ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ, ನನಗೆ ಎಂತ ಶಕ್ತಿ ಇದೆ ಅಂತ ಹೇಳಿದ್ರೆ, ಈ ಕ್ಷಣದಲ್ಲಿ ಏನಾದ್ರೂ ನಾನು ಹತ್ತಿರದಲ್ಲಿರುವಂತಹ ತಿರುಪತಿಯ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸು ಕೆಲವೇ ಕ್ಷಣಗಳಲ್ಲಿ ಹೊರಟು ಬಿಡುತ್ತೆ. ಹಾಗೆ ನಾನೇನಾದ್ರೂ ಕಾಶಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಕಾಶಿಯಲ್ಲಿ ಹೋಗಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ನನ್ನ ಮನಸ್ಸು ಹೋಗಿ ಕಾಶಿಯನ್ನ ತಲುಪು ಬಿಡುತ್ತೆ. ಹಾಗೆ ಏನಾದ್ರೂ ನನ್ನ ಮನಸ್ಸು ಬೇರೆ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸು ಆ ಕ್ಷಣಕ್ಕೆ ಹೊರಟು ಹೋಗುತ್ತೆ. ಆದರೆ ಯೋಚನೆ ಮಾಡಿ, ಈ ಕ್ಷಣದಲ್ಲೇನೋ ನನ್ನ ಮನಸ್ಸು ಕಾಶಿಗೆ ಹೋಯ್ತು, ಈ ಕ್ಷಣದಲ್ಲೇನೋ ನನ್ನ ಮನಸ್ಸು ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಯ್ತು. ಆದ್ರೆ ಆ ಮನಸ್ಸಿನ ವೇಗಕ್ಕೆ ತಕ್ಕ ಹಾಗೆ ನನ್ನ ದೇಹ ಕೂಡ ಹೋಗುವಂತ ಶಕ್ತಿ ನನಗಿದೆಯಾ? ಖಂಡಿತ ನಮ್ಗೆ ಯಾರಿಗೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ತುಂಬಾ ವೇಗ, ನಮ್ಮ ಮನಸ್ಸಿಗಿರುವಂತಹ ವೇಗ ಎಷ್ಟು ಅಂತ ಹೇಳಿದ್ರೆ ಅದನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬೇಗ ಬೇಕಾದ್ರೂ ಹೋಗುತ್ತೆ, ಎಷ್ಟು ವೇಗವಾಗಿ ಬೇಕಾದ್ರೂ ಅದು ತನ್ನ ಜಾಗವನ್ನು ತಲುಪುತ್ತೆ. ಆದ್ರೆ ನಮ್ಮ ಮನಸ್ಸಿನಷ್ಟೇ ವೇಗವಾಗಿ ಹೋಗುವಂತದ್ದು ನಮ್ಮ ದೇಹಕ್ಕೆ ಶಕ್ತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ದೇಹ ಸಹಕರಿಸುತ್ತಾ? ಸಹಕರಿಸಲ್ಲ. ಅಷ್ಟು ವೇಗವಾಗಿ ನಾವು ಹೋಗ್ಲಿಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ಇಲ್ಲ. ಆದರೆ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂವರಿಷ್ಠಂ, ಮನೋಜವಂ ನನ್ನ ಮನಸ್ಸಿನ ಆಂಜನೇಯ ಸ್ವಾಮಿಯ ಶಕ್ತಿ ಎಂತದ್ದು ಅಂತ ಹೇಳಿದ್ರೆ, ತನ್ನ ಮನಸ್ಸು ಎಷ್ಟು ವೇಗವಾಗಿ ಹೋಗಬಲ್ಲದೋ ಅಷ್ಟೇ ವೇಗವಾಗಿ ತಮ್ಮ ದೇಹವನ್ನು ಕೂಡ ತೆಗೆದುಕೊಂಡು ಹೋಗಬಲ್ಲಂತಹ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಆಂಜನೇಯ ಸ್ವಾಮಿ ಅಂತ. ಯಾಕೆಂತ ಹೇಳಿದ್ರೆ, ಕೆಲವರಿಗೆ ದೇಹದಲ್ಲೂ ಶಕ್ತಿ ಇರುತ್ತೆ, ಮನಸ್ಸಿಗೂ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಗಮನಿಸಿ ನೀವು, ಸ್ವಲ್ಪ ಅವರಿಗೆ ಅಹಂಕಾರ ಇರುತ್ತೆ. ಯಾಕೆಂದ್ರೆ ದೇಹದಲ್ಲೂ ಶಕ್ತಿ ಇದೆ, ಮನಸ್ಸಲ್ಲೂ ಶಕ್ತಿ ಇದೆ, ಜೊತೆಗೊಂದಿಷ್ಟು ಆರ್ಥಿಕವಾಗಿ ಕೂಡ ಅವನು ಸಬಲನಾಗಿದ್ದಾನೆ, ಒಂದಿಷ್ಟು ದುಡ್ಡು ಹಣಕಾಸು ಎಲ್ಲವೂ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲೋ ಕಿಂಚಿತ್ತು ಅವನಿಗೆ ಅಹಂಕಾರ ಇರುತ್ತೇನೋ ಗೊತ್ತಿಲ್ಲ. ಆದ್ರೆ ದೇಹದಲ್ಲಿ ಅಷ್ಟು ಶಕ್ತಿ ಇದ್ದರೂ ಕೂಡ ಆಂಜನೇಯ ಸ್ವಾಮಿ ಎಷ್ಟು ವಿನಯಶೀಲರು ಅಂತ ಹೇಳಿದ್ರೆ, ಎಲ್ಲೂ ಕೂಡ ನನಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ವಿನಾಕಾರಣ ಯಾರೋ ದಾರಿಯಲ್ಲಿ ನೀವು ರಾಮಾಯಣವನ್ನು ಗಮನಿಸಿ, ವಿನಾಕಾರಣ ದಾರಿಯಲ್ಲಿ ಹೋಗ್ತಿರುವಂತ ಯಾರೋ ಒಬ್ಬ ವ್ಯಕ್ತಿಯನ್ನ ಕರೆದು ನನಗಿಷ್ಟು ಶಕ್ತಿ ಇದೆ ಅಂತ ಹೇಳಿ ಅವನಿಗೆ ಕೀಟಲೆ ಮಾಡಿದ್ದನ್ನ ಆಂಜನೇಯರ ಜೀವನದಲ್ಲಿ ನಾವು ಯಾವತ್ತಿಗೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಅದ್ಭುತವಾದಂತಹ ವಿನಯಶೀಲ ವ್ಯಕ್ತಿತ್ವ ಯಾರದ್ದು ಅಂತ ಹೇಳಿದ್ರೆ ಸ್ವಾಮಿ ಆಂಜನೇಯನದ್ದು. ಅಂತಹ ಆಂಜನೇಯನನ್ನ ನಾವು ಕರ್ನಾಟಕದಲ್ಲಿ ಹನುಮಂತ ಆಂಜನೇಯ ಸ್ವಾಮಿ ಅಂತ ಕರಿತೀವಿ, ಹನುಮಾನ್ ಅಂತ ಕರಿತೀವಿ. ಆದ್ರೆ ಆಂಧ್ರ ಕಡೆಗೆ ಹೋದ್ರೆ, ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಹನುಮಂತ ರಾಯುಡು ಅಂತ ಕರೀತಾರೆ. ಮತ್ತೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಮಾರುತಿ ಅಂತ ಕರೀತಾರೆ. ಇನ್ನು ಉತ್ತರ ಭಾರತದ ಕಡೆಗೆ ಹೋದ್ರೆ ಮಹಾವೀರ್ ಅಂತ ಆಂಜನೇಯ ಸ್ವಾಮಿಯನ್ನ ಕರೀತಾರೆ. ಆದ್ರೆ ಇಂತಹ ಆಂಜನೇಯ ಸ್ವಾಮಿಯನ್ನ ನಾವು ಯಾರಾದ್ರೂ ಸ್ವಾಮಿಯ ಹತ್ತಿರಕ್ಕೆ ಹೋಗಿ, ಸ್ವಾಮಿ ನೀವ್ಯಾರು ಅಂತ ನಾವೇನಾದ್ರೂ ಕೇಳಿದ್ರೆ ಆಗ ಸ್ವಾಮಿ ಹೇಳುವಂತ ಉತ್ತರ ಯಾವುದು ಗೊತ್ತಾ? ಆಂಜನೇಯ ಸ್ವಾಮಿ ನಾನು ಕೇಸರಿ ನಂದನ ಅಂತ ಆಂಜನೇಯ ಹೇಳೋದಿಲ್ವಂತೆ. ಮತ್ತೆ ಇನ್ನೇನು ಹೇಳ್ತಾರೆ ಅಂತ ನಾವು ನೋಡಿದ್ರೆ, ನೀವ್ ಯಾರು ಅಂತ ನಾವು ಕೇಳಿದ್ರೆ ನಾನು ಅಂಜನಾಸುತ ಅಂತ ಹೇಳ್ತಾರಾ ಅಂತ ಅನ್ಕೊಂಡ್ರೆ ಅದನ್ನೂ ಹೇಳಲ್ವಂತೆ. ಮತ್ತೆ ನಾನು ವಾಯುವಿನ ಅಂಶದಿಂದ ಬಂದವನು ಅಂತ ಹೇಳ್ತಾರಾ ಅಂತ ನೋಡಿದ್ರೆ ಅದನ್ನೂ ಹೇಳಲ್ವಂತೆ. ಮತ್ತೆ ನಾನು ಶಿವಾಂಶ ಸಂಭೂತ ಅಂತ ಹೇಳ್ತಾರಾ ಅಂದ್ರೆ ಅದನ್ನೂ ಕೂಡ ಹೇಳಲ್ವಂತೆ. ಬದಲಾಗಿ ಸ್ವಾಮಿ ಆಂಜನೇಯ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರಂತೆ, ಅಹಂ ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಃ ಅಂತ ಹೇಳ್ತಾರಂತೆ. ಅಂದ್ರೆ ಯಾರೋ ಅಯೋಧ್ಯೆಯ ರಾಜ ದಶರಥ ಮಹಾರಾಜರಿದ್ದಾರೋ ಅವರ ಮಗ ಯಾರು ರಾಮಚಂದ್ರ ಮೂರ್ತಿ ಇದಾರೋ ಆ ರಾಮಚಂದ್ರ ಮೂರ್ತಿಯ ಆ ಪಾದದ ದಾಸ ನಾನು ಅಂತ ಹೇಳಿ ಸ್ವಾಮಿ ಆಂಜನೇಯ ಹೇಳ್ತಾರಂತೆ. ಇಂತಹ ಒಂದು ವಿನಯಶೀಲ ವ್ಯಕ್ತಿತ್ವವನ್ನ ನಾವು ಇಡೀ ಜಗತ್ನಲ್ಲಿ ಎಲ್ಲಾದ್ರೂ ಹುಡುಕಬೇಕು ಅಂತ ಹೇಳಿದ್ರೆ ಅದು ಸ್ವಾಮಿ ಆಂಜನೇಯನಲ್ಲಿ ಮಾತ್ರ ನಾವು ಆ ಒಂದು ವ್ಯಕ್ತಿತ್ವವನ್ನ ಹುಡುಕ್ತೀವಿ ಅಂತ. ಯಾಕೆಂತ ಹೇಳಿದ್ರೆ, ಇಂತಹ ಆಂಜನೇಯನನ್ನ ನಾವೇನಾದ್ರೂ ನಮ್ಮ ಮನೆಗೆ ಕರಿಬೇಕು ಅಂತ ಹೇಳಿದ್ರೆ, ಸ್ವಾಮಿ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಆಂಜನೇಯ ಬರೋದಿಲ್ವಂತೆ.
ಯಾಕೆ ಅಂತ ಹೇಳಿದ್ರೆ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ನಾವು ಆಂಜನೇಯಗೆ ಒಂದು ದೊಡ್ಡ ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿ ವಿಧ ವಿಧ ಬಗೆಯ ತಿಂಡಿ ತಿನಿಸುಗಳನ್ನಿಟ್ಟು ಆಂಜನೇಯನನ್ನ ಕರೆದ್ರೆ ಅವ್ರು ನಮ್ಮ ಮನೆಗೆ ಬರೋದಿಲ್ವಂತೆ. ಆದ್ರೆ ಆಂಜನೇಯ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಸ್ವಾಮಿ ಆಂಜನೇಯನೇ ಹೇಳ್ತಾರೆ, ನಾನು ಎಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಂತ. ಅಂದ್ರೆ ಯೋಚನೆ ಮಾಡಿ, ಆಂಜನೇಯ ಸ್ವಾಮಿ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲಿ ಎಲ್ಲಿ ರಾಮನ ಸ್ಮರಣೆ ಆಗುತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ಹೆಂಗ್ ಬರ್ತಾರೆ ಅಂತ ಹೇಳಿದ್ರೆ ಕಣ್ತುಂಬ ನೀರನ್ನ ತುಂಬಿಕೊಂಡು, ಅಯ್ಯೋ ನನ್ನ ರಾಮಸ್ವಾಮಿಯ ನನ್ನ ರಾಮನ ಒಂದು ವಿಚಾರ ಎಲ್ಲೋ ಕೇಳ್ತಿದೆ, ರಾಮನಾಮ ಸ್ಮರಣೆ ಆಗ್ತಾ ಇದೆ, ರಾಮನ ಒಂದು ರಾಮಾಯಣವನ್ನ ಪಾರಾಯಣ ಮಾಡ್ತಿದ್ದಾರೆ, ಸುಂದರಕಾಂಡ ಪಾರಾಯಣ ಆಗ್ತಾ ಇದೆ ಅಂತ ಹೇಳಿ ಆಂಜನೇಯ ಸ್ವಾಮಿ ಓಡೋಡಿ ಬಂದು ಎಲ್ಲಿ ರಾಮನ ಭಜನೆ ಆಗ್ತಾ ಇದೆ ಅಲ್ಲಿ ಬಂದು ಸ್ವಾಮಿ ಕೂತ್ಕೊಳ್ತಾರಂತೆ. ಇಲ್ಲಿ ರಾಮನ ಸ್ಮರಣೆ ಆಗುತ್ತೆ ಅಲ್ಲಿ ಆಂಜನೇಯ ಸ್ವಾಮಿ ಓಡೋಡಿ ಬಂದು ಕಣ್ತುಂಬ ನೀರನ್ನು ತುಂಬಿಕೊಂಡು ಬಂದಂತಹ ಆಂಜನೇಯ ಕೂತ್ಕೊಳ್ತಾರಂತೆ. ಆದ್ರೆ ಎಲ್ಲಿ ಹೇಗೆ ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಇನ್ನೇನು ರಾಮನಾಮ ಸ್ಮರಣೆ ಶುರು ಆಗೋದಕ್ಕಿಂತ ಮೊದಲು ಬಂದು ಆಸನದಲ್ಲಿ ಕೂತ್ಕೊಳ್ತಾರಂತೆ. ನಂತರ ಎಲ್ಲ ಕಾರ್ಯಕ್ರಮ ಮುಗಿದು ಎಲ್ಲ ಜನರು ವಾಪಸ್ ಹೋಗ್ತಿರ್ಬೇಕಾದ್ರೆ ಕೊನೆಯದಾಗಿ ಈ ವ್ಯಕ್ತಿ ಎಲ್ಲರೂ ಹೋದ ಮೇಲೆ ಕೊನೆಯದಾಗಿ ಆಂಜನೇಯ ಸ್ವಾಮಿ ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಕಣ್ತುಂಬ ನೀರನ್ನು ತುಂಬಿಕೊಂಡು ಆನಂದ ಬಾಷ್ಪವನ್ನು ತುಂಬಿಕೊಂಡು, ಅಯ್ಯೋ ನನ್ನ ರಾಮನ ಕಥೆ ಇಷ್ಟು ಬೇಗ ಮುಗಿದೋಯ್ತಲ್ಲ, ನನ್ನ ರಾಮನ ಭಜನೆ ಇಷ್ಟು ಬೇಗ ಮುಗಿದೋಯ್ತಲ್ಲ, ನನ್ನ ರಾಮನ ರಾಮಾಯಣ ಇಷ್ಟು ಬೇಗ ಮುಗಿದೋಯ್ತಲ್ಲ ಅಂತ ಹೇಳಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರಂತೆ. ಇಂತಹ ಆಂಜನೇಯನನ್ನ ನಾವೇನಾದ್ರೂ ಒಂದ್ಸಲ ಸೀತಾಮಾತೆ ಕೇಳ್ತಾರಂತೆ, ಆಂಜನೇಯ ನೀನು ಎಷ್ಟು ಪರಾಕ್ರಮಶಾಲಿ, ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ 100 ಯೋಜನ ಸಮುದ್ರವನ್ನ ಹಾರ್ಕೊಂಡು ಬಂದಿದ್ಯಾ, ಎಷ್ಟು ಶಕ್ತಿ ಇದೆ ನಿನಗೆ ಅಂತ ಸೀತಾಮಾತೆ ಒಂದ್ಸಲ ಕೇಳಿದ್ರೆ ಅದಕ್ಕೆ ಸ್ವಾಮಿ ಆಂಜನೇಯ ಹೇಳ್ತಾರಂತೆ, ಅಮ್ಮ ಏನಿಲ್ಲ, ನಂದೇನ್ ಶಕ್ತಿ ಇಲ್ಲ, ರಾಮ ತನ್ನ ಕೋದಂಡವನ್ನ ಹಿಡ್ಕೊಂಡು ತಮ್ಮ ಬತ್ತಲಿಕೆಯಲ್ಲಿ ಒಂದು ಬಂಗಾರದ ಬಾಣವನ್ನ ತೆಗೆದು ಧನಸ್ಸಿಗೆ ಸಂಧಿಸಿ ಆಕರಣ ಅಂತ ಎಳೆದು ಜೋರಾಗಿ ಬಿಟ್ರೆ ಆ ಬಾಣ ಹೇಗೆ ತನ್ನ ಗುರಿಯ ಕಡೆಗೆ ವೇಗವಾಗಿ ಹೋಗಿ ತನ್ನ ಗುರಿಯನ್ನು ಹೇಗೆ ತಲುಪುತ್ತೆ, ಹಾಗೆ ರಾಮನಾಮ ಸ್ಮರಣೆ ಇದ್ರೆ ಸಾಕು ನನ್ನ ಗುರಿಯನ್ನ ನಾನು ತಲುಪಿಬಿಡ್ತೀನಿ. ಅದನ್ನ ಆ ಗುರಿಯನ್ನ ತಲುಪಿಸುವಂತ ಕೆಲಸ ಯಾವುದು ಮಾಡುತ್ತೆ ಅಂತ ಹೇಳಿದ್ರೆ ನನ್ನ ಪ್ರಭು ಶ್ರೀ ರಾಮಚಂದ್ರ ಮೂರ್ತಿ ಆ ನಾಮ ಸ್ಮರಣೆ ಮಾಡುತ್ತೆ ಅಂತ ಹೇಳಿ ಆಂಜನೇಯ ಹೇಳ್ತಾರಂತೆ. ಆದ್ರೆ ತುಂಬಾ ಸುಂದರವಾಗಿರುವಂತಹ ಘಟನೆ ಯಾವುದು ಅಂತ ಹೇಳಿದ್ರೆ ಸೀತಾಮಾತೆ ಒಂದ್ಸಲ ಆಂಜನೇಯನನ್ನ ಕೇಳ್ತಾರೆ, ಹನುಮ ನಿಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ 100 ಯೋಜನ ಸಮುದ್ರವನ್ನ ಹಾರ್ಕೊಂಡು ಬಂದಿದ್ದೀರಿ, ಬಹುಶಃ ಇಡೀ ಸುಗ್ರೀವನ ಪಾಳ್ಯದಲ್ಲಿ ನಿಮ್ಮಂತಹ ಶಕ್ತಿಶಾಲಿ ವ್ಯಕ್ತಿ ಬಹುಶಃ ಯಾರು ಇಲ್ಲ ಅಂತ ನನಗೆ ಕಾಣಿಸುತ್ತೆ ಹನುಮ, ತುಂಬಾ ಶಕ್ತಿಶಾಲಿ ನೀವು ಅಂತ ಮಾತೆ ಸೀತಾಮಾತೆ ಹೇಳಿದಾಗ ಆಂಜನೇಯ ಸ್ವಾಮಿ ಹೇಳ್ತಾರಂತೆ, ತಾಯಿ ಇಲ್ಲ ತಾಯಿ, ನೀವು ದಯವಿಟ್ಟು ಹಾಗೆ ಭಾವಿಸ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ನಾನು. ಏನು ಉದಾಹರಣೆ ಅಂತ ಹೇಳಿದ್ರೆ ಒಬ್ಬ ರಾಜ ತನ್ನ ಅಂತಃಪುರಕ್ಕೆ, ರಾಣಿಯ ಅಂತಃಪುರಕ್ಕೆ ಏನಾದ್ರೂ ಒಂದು ವಸ್ತುವನ್ನ ಕಳಿಸ್ಕೊಡ್ಬೇಕು ಅಂದಾಗ ರಾಜ ಏನ್ ಮಾಡ್ತಾನೆ, ತುಂಬಾ ದುರ್ಬಲ ವ್ಯಕ್ತಿ, ತುಂಬಾ ಶಕ್ತಿಹೀನ ವ್ಯಕ್ತಿ, ತುಂಬಾ ಸಣ್ಣಗಿರುವಂತ ವ್ಯಕ್ತಿ ಯಾರಿರ್ತಾನೆ ಅವನನ್ನ ರಾಜ ಹತ್ರ ಕರೀತಾರೆ. ಹತ್ರ ಕರೆದು ಆ ವಸ್ತುವನ್ನ ಕೊಟ್ಟು ಹೋಗಿ ರಾಣಿಯ ಅಂತಃಪುರದಲ್ಲಿ ಕೊಟ್ಟಿ ಬಾ ಅಂತ ಹೇಳ್ತಾರೆ. ಅಂದ್ರೆ ರಾಣಿ ಅಂತಃಪುರದಲ್ಲಿ ಈ ವ್ಯಕ್ತಿ ಏನೂ ಹೋಗಿ ಅವಘಡ ಮಾಡಬಾರ್ದು, ಮತ್ತೆ ಇವನೇನು ಬೇರೆ ತರದ ಕೆಲಸಗಳು ಮಾಡಬಾರ್ದು ಅಂತ ಹೇಳಿ ತುಂಬಾ ದುರ್ಬಲ ವ್ಯಕ್ತಿ ಯಾರಿರ್ತಾನೆ ಅವನನ್ನ ರಾಣಿಯ ಅಂತಃಪುರಕ್ಕೆ ಕಳಿಸ್ಕೊಡ್ತಾರೆ. ಹಾಗೆ ಇಡೀ ಸುಗ್ರೀವನ ಪಾಳೆಯದಲ್ಲಿ ಲೆಕ್ಕ ತಗೊಂಡ್ರೆ ನೀವು ಬಹುಶಃ ನನ್ನಷ್ಟು ದುರ್ಬಲ ವ್ಯಕ್ತಿ ಮತ್ಯಾರು ಇಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ನನ್ನನ್ನ ನಿಮ್ಮ ಹತ್ರ ಕಳಿಸ್ಕೊಟ್ರು ಸುಗ್ರೀವ ಅಂತ ಹೇಳುವಂತ ಒಂದು ವಿಶೇಷವಾದಂತಹ ವಿನಯಶೀಲ ವ್ಯಕ್ತಿತ್ವ ಯಾರದ್ದು ಅಂತ ಹೇಳಿದ್ರೆ ಅದು ಸ್ವಾಮಿ ಹನುಮನದ್ದು. ಹಂಗಾಗಿ ಯಾರು ಆಂಜನೇಯ ಸ್ವಾಮಿಯನ್ನ ಉಪಾಸನೆ ಮಾಡ್ತಾರೆ, ಯಾರು ಆಂಜನೇಯ ಸ್ವಾಮಿಯ ಪಾದವನ್ನ ಹಿಡಿತಾರೆ ಅವರಿಗೆಲ್ಲರಿಗೂ ಒಂದು ವಿಶೇಷವಾದಂತಹ ಅನುಗ್ರಹ ಲಭಿಸುತ್ತಂತೆ. ಅದು ನಾನು ಹೇಳುವಂತ ಮಾತಲ್ಲ, ವಾಲ್ಮೀಕಿ ಮಹರ್ಷಿಗಳು ಹೇಳುವಂತ ಮಾತು. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಯಾರು ಆಂಜನೇಯ ಸ್ವಾಮಿಯ ಪಾದವನ್ನ ಹಿಡಿತಾರೆ ಅವರಿಗೆ ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಶ್ರೀ ಹನುಮ ಸ್ಮರಣಾತ್ ಭವೇತ್ ಅಂತ ಹೇಳ್ತಾರೆ. ಅಂದ್ರೆ ಯಾರು ಆಂಜನೇಯ ಸ್ವಾಮಿಯ ಪಾದವನ್ನ ಹಿಡಿತಾರೆ ಅವರಿಗೆ ವಿಶೇಷವಾದಂತಹ ವಾಕ್ ಶಕ್ತಿ ಬರುತ್ತಂತೆ, ವಿಶೇಷವಾದಂತಹ ಒಂದು ಬುದ್ಧಿಶಕ್ತಿ ಬರುತ್ತಂತೆ. ಬುದ್ಧಿರ್ ಬಲಂ ಯಶೋಧೈರ್ಯಂ, ಒಂದು ವಿಶೇಷವಾದಂತಹ ಧೈರ್ಯ ಅವರಿಗೆ ಬರುತ್ತಂತೆ. ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ, ಅಂದ್ರೆ ಯಾವತ್ತಿಗೂ ಕೂಡ ಅವನ ಭಯ ಪಡದೇ ಇರುವಂತಹ ವ್ಯಕ್ತಿತ್ವ ಅವನಲ್ಲಿ ನಿರ್ಮಾಣ ಆಗುತ್ತೆ. ಮತ್ತೆ ಯಾವುದೇ ಒಂದು ಕಾಯಿಲೆಗಳು ಕೂಡ, ಒಂದು ಜಡತ್ವ ಕೂಡ, ಜಾಡ್ಯ ಕೂಡ ಅವನಿಗೆ ಬರದಂತೆ ದೂರ ಮಾಡಬಲ್ಲಂತಹ ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ಸ್ವಾಮಿ ಆಂಜನೇಯನ ಪಾದವನ್ನ ಹಿಡಿಯೋದ್ರಲ್ಲಿದೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಇಂತಹ ಆಂಜನೇಯ ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲ ಕೂಡ ಇದೇನು ಈಗಲೂ ಆಗ್ಲೂ ಸಾಯಬೇಕು ಅನ್ನುವಂತಹ ವ್ಯಕ್ತಿಗಳು ಕೂಡ ಬದುಕಿ ಉಳಿತಾರಂತೆ. ಇದು ನಾನು ಹೇಳುವಂತ ಮಾತಲ್ಲ, ಶ್ರೀಮದ್ ರಾಮಾಯಣ ಹೇಳುವಂತ ಮಾತು. ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಆಂಜನೇಯ ಕಾಡ್ತಾರೆ ಅಲ್ಲೆಲ್ಲ ಕೂಡ ಸಾಯುವಂತಹ ವ್ಯಕ್ತಿಗಳು ಕೂಡ ಬದುಕಿ ಉಳಿತಾರೆ. ಯಾಕೆ ಅಂತ ಹೇಳಿದ್ರೆ ಸುಗ್ರೀವ
ಒಂದ್ಸಲ ಸುಗ್ರೀವ ಆಜ್ಞೆಯನ್ನು ಹೊರಡಿಸಿ ಹೇಳ್ತಾನೆ, ದಕ್ಷಿಣ ದಿಕ್ಕಿಗೆ ಹೋಗಿ ನೀವು ಸೀತಾಮಾತೆಯ ಜಾಡನ್ನ ಕಂಡು ಹಿಡ್ಕೊಂಡು ಬರ್ಬೇಕು. ಸೀತಾಮಾತೆಯ ಜಾಡನ್ನ ಕಂಡು ಹಿಡ್ಕೊಂಡು ಬರದೇ ಇದ್ರೆ ಯಾರ್ಯಾರು ದಕ್ಷಿಣ ದಿಕ್ಕಿಗೆ ಹೋಗಿದ್ದೀರಿ ವಾನರ ಸೇನೆ ಅವರೆಲ್ಲರ ಶಿರಚ್ಛೇದನ ನಾನು ಮಾಡ್ತೇನೆ ಎಂದಾಗ ಅವರೆಲ್ಲರೂ ಕೂಡ ಹೋಗಿ ಸೀತಾಮಾತೆಯ ಜಾಡು ಹುಡುಕೋದ್ರಲ್ಲಿ ಸೋತು ಹೋಗ್ತಾರೆ. ಆಗ ಆಂಜನೇಯ ಸೀತಾಮಾತೆಯ ಜಾಡನ್ನು ಹುಡುಕಿ ಸೀತಾಮಾತೆಯ ಹೋಗಿ ರಾಮನ ವಿಚಾರವನ್ನ ತಿಳಿಸಿ ಮತ್ತೆ ವಾಪಸ್ ಬಂದು ಅವರೆಲ್ಲರ ಪ್ರಾಣವನ್ನು ಕೂಡ ಉಳಿಸಿದಂತಹ ದೈವ ಯಾರು ಅಂತ ಹೇಳಿದ್ರೆ ಸ್ವಾಮಿ ಆಂಜನೇಯ. ಹಾಗೆ ರಾಮರಿಗೆ ಅಭಯವನ್ನು ಕೊಟ್ಟಂತಹ ಆಂಜನೇಯ, ರಾಮ ತುಂಬಾ ಸೀತೆಯನ್ನ ಕಳ್ಕೊಂಡು ತುಂಬಾ ದುಃಖದಲ್ಲಿರ್ಬೇಕಾದಾಗ ರಾಮನಿಗೆ ಸ್ವಾಮಿ ನಾನಿದ್ದೀನಿ, ನಾನು ಹೋಗಿ ಸೀತಾಮಾತೆಯ ಜಾಡನ್ನ ಕಂಡು ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಸೀತಾಮಾತೆಗೂ ಕೂಡ, ಸೀತಾಮಾತೆ ಇನ್ನೇನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಬೇಕು, ತಮ್ಮ ಜಡೆಯನ್ನ ಒಂದು ಮರಕ್ಕೆ ಕಟ್ಟಿ ತಮ್ಮ ಪ್ರಾಣವನ್ನ ತಾವೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿದಂತಹ ಸೀತಾಮಾತೆಗೆ ಹೋಗಿ ಶ್ರೀರಾಮಚಂದ್ರ ಮೂರ್ತಿಯ ವಿಚಾರವನ್ನು ಕೊಟ್ಟು, ಅಮ್ಮ ನಾನಿದ್ದೀನಿ, ನಾನು ರಾಮರನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಸೀತಾಮಾತೆಗೂ ಕೂಡ ಒಂದು ಅಭಯವನ್ನ, ಅಂದ್ರೆ ಒಂದು ವಿಶೇಷವಾದಂತಹ ಮಾತುಗಳನ್ನ ಹೇಳಿ, ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ, ಶ್ರೀರಾಮಚಂದ್ರ ಪ್ರಭು ಬರ್ತಾರೆ, ನಿಮ್ಮನ್ನ ಇಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ವಿಶೇಷವಾದಂತಹ ಮಾತನ್ನ ಹೇಳಿ ಆ ಮಾತುಗಳನ್ನು ಬಂದು ಶ್ರೀರಾಮಚಂದ್ರ ಪ್ರಭುವಿಗೆ ಮತ್ತೆ ಈ ವಿಚಾರವನ್ನ ತಿಳಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸ್ವಾಮಿ ಹನುಮ. ಇಂತಹ ಹನುಮ ಇನ್ನೇನು ಇಂದ್ರಜಿತ್ತುವಿನ ಒಂದು ಬಾಣಗಳ ಘಾತದಿಂದ ಇಡೀ 67 ಕೋಟಿ ವಾನರ ಸೇನೆ ಸತ್ತು ಬಿದ್ದಾಗ ಮತ್ತೆ ರಾಮಚಂದ್ರ ಮೂರ್ತಿ ಮತ್ತು ಲಕ್ಷ್ಮಣ ಸ್ವಾಮಿ ಕೂಡ ಮೂರ್ಛಿತರಾಗಿ ಬಿದ್ದಿರಬೇಕಾದ್ರೆ ಅಂತಹ ಸಂದರ್ಭದಲ್ಲಿ 67 ಕೋಟಿ ವಾನರ ಸೇನೆಯನ್ನ ಉಳಿಸಲಿಕ್ಕೆ ಅಂತ ಹೇಳಿ ಸಂಜೀವಿನಿ ಪರ್ವತವನ್ನೇ ಹೊತ್ತುಕೊಂಡು ಬಂದು ಆ ಪರ್ವತದ ಮೂಲಕ ಒಂದು ಚಿಕಿತ್ಸೆಯನ್ನ ಕೊಟ್ಟ ನಂತರ ಇಡೀ 67 ಕೋಟಿ ವಾನರ ಸೇನೆಯನ್ನ ಬದುಕಿಸಿದಂತಹ ಒಂದು ಕೀರ್ತಿ ಯಾರದ್ದು ಅಂತ ಹೇಳಿದ್ರೆ ಸ್ವಾಮಿ ಹನುಮನ. ಇನ್ನೇನು ರಾಮರು ಬರುವುದು ಕೆಲವೇ ಕ್ಷಣಗಳಲ್ಲಿ ತಡವಾದ್ರೂ ಕೂಡ ನಾನು ಪ್ರಾಯಪ್ರವೇಶ ಮಾಡ್ತೀನಿ ಅಥವಾ ಯಾವ್ದಾದ್ರು ನದಿಯಲ್ಲಿ ಮುಳುಗಿ ನನ್ನ ಪ್ರಾಣವನ್ನ ತೆಕ್ಕೊಳ್ತೀನಿ ಅನ್ನುವಂತಹ ಸಂದರ್ಭದಲ್ಲಿ ಭರತನಿಗೆ ಅಂತಹ ಮಾತನ್ನ ಹೇಳಿದಂತಹ ಭರತನಿಗೆ ರಾಮರ ಇನ್ನೇನು ಬರುವಿಕೆ ಆಗ್ತಾ ಇದೆ, ರಾಮರು ಇನ್ನೇನು ವಿಜಯಶಾಲಿಯಾಗಿ ರಾವಣನನ್ನ ಸಂಹಾರ ಮಾಡಿ ಇನ್ನೇನು ಬರ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೊಟ್ಟು ಭರತನ ಪ್ರಾಣವನ್ನು ಉಳಿಸಿದಂತಹ ದೈವ ಯಾವುದು ಅಂತ ಹೇಳಿದ್ರೆ ಸ್ವಾಮಿ ಆಂಜನೇಯ. ಹಂಗಾಗಿ ಎಲ್ಲೆಲ್ಲಿ ಆಂಜನೇಯನ ಸ್ಮರಣೆ ಆಗುತ್ತೆ ಅಲ್ಲೆಲ್ಲವೂ ಕೂಡ ಶುಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶಿವಾಂಶ ಸಂಭೂತ ಆತ ಆಂಜನೇಯ ಸ್ವಾಮಿ. ಹಂಗಾಗಿ ಎಲ್ಲಿ ಶಿವ ಇರ್ತಾರೋ ಅಲ್ಲಿ ಶುಭ ಆಗುತ್ತೆ. ಹಂಗಾಗಿ ಎಲ್ಲಿ ಶುಭ ಆಗುತ್ತೋ ಅಲ್ಲೆಲ್ಲ ಕಡೆ ಆಂಜನೇಯ ಇರ್ತಾರೆ ಅಂತ ಹೇಳ್ತಾ ಆಂಜನೇಯನ ವಿಚಾರವನ್ನ, ಆಂಜನೇಯನ ರಾಮಾಯಣದ ವಾಲ್ಮೀಕಿ ರಾಮಾಯಣ ಆಗಿರ್ಬಹುದು ಅಥವಾ ತುಳಸಿ ರಾಮಾಯಣ ಆಗಿರ್ಬೋದು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ದಿನ ಹನುಮ ಜಯಂತಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.